ಅಂಬೇಡ್ಕರ್ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿಯಾಗಿದೆ. ಈ ಗಲಾಟೆ ವಿಕೋಪಕ್ಕೆ ತಿರುಗಿ ಗುಂಪುಗಳ ಮಧ್ಯೆ ಕಲ್ಲು ತೂರಾಟ ಕೂಡ ನಡೆದಿದೆ. ಈ ಎಲ್ಲ ಘಟನೆ ಬೆಳಗಾವಿ ಜಿಲ್ಲೆಯ ಬೆಕ್ಕೇರಿ ಗ್ರಾಮದಲ್ಲಿ ನಡೆದಿರೋದು. ಅಂಬೇಡ್ಕರ್ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಗುಂಪುಗಳ ಮಧ್ಯೆ ಕಲ್ಲು ತೂರಾಟ ನಡೆದಿದೆ. ಎಲ್ಲ ಘಟನೆ ಬೆಳಗಾವಿ ಜಿಲ್ಲೆಯ ಬೆಕ್ಕೇರಿ ಗ್ರಾಮದಲ್ಲಿ ನಡೆದಿರೋದು. ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಸ್ಟೇಟಸ್ ಅನ್ನು ಹಾಕೊಂಡಿದ್ದ ಒಬ್ಬ ಯುವಕ ತಪ್ಪಾಗಿ ಸ್ಟೇಟಸ್ ಹಾಕಿದ್ದಕ್ಕೆ ಪ್ರಶ್ನೆ ಮಾಡಿದ್ದಾನೆ ಮತ್ತೊಬ್ಬ. ಜೊತೆಗೆ ಮಾತಿನ ಚಕಮಕಿ ನಡೆದಿದೆ. ಎರಡು ಗುಂಪುಗಳ ನಡುವೆ ಗಲಾಟೆಯೇ ನಡೆದಿದೆ. ಅಂದ್ರೆ ಅಂಬೇಡ್ಕರ್ ವಿಚಾರವನ್ನ ಇಟ್ಕೊಂಡು ಪದೇ ಪದೇ ರಾಜ್ಯದಲ್ಲಿ ಈವನ್ ಸದನದಲ್ಲೂ ಕೂಡ ಅಂಬೇಡ್ಕರ್ ವಿಚಾರವಾಗಿ ಗಲಾಭೆಯ ಸೃಷ್ಟಿಯಾಗಿತ್ತು. ಮುಂದುವರೆದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ವಿಚಾರವನ್ನ ತೆಗೆದುಕೊಂಡು ಯಾರೋ ಒಬ್ರು ಅವಹೇಳನಕಾರಿಯಾಗಿ ಸ್ಟೇಟಸ್ ಹಾಕ್ತಾರೆ, ಅದನ್ನ ಮತ್ತೊಬ್ರು ಕೇಳ್ತಾರೆ, ಅದು ವಿಕೋಪಕ್ಕೆ ತಿರುಗುತ್ತೆ. ಅಂದ್ರೆ ಏನಿದೆ ವಿಚಾರ ಅನ್ನೋದು ಗೊತ್ತಾಗಬೇಕಾಗಿದೆ. ನೀವು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಅಂಬೇಡ್ಕರ್ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ಆಗಿರೋದು. ಆ ಸ್ಟೇಟಸ್ ನಲ್ಲಿ ಯುವಕ ಏನ್ ಹಾಕಿದ್ದ, ಯಾವ ವಿಚಾರಕ್ಕೆ ಈ ಗಲಾಟೆ ಆಗಿರೋದು ಅಂತ? ಖಂಡಿತ ಏನಂತಂದ್ರೆ ಕೇವಲ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹಾಕಿದಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿ ಪರಸ್ಪರ ಕಲ್ಲು ತೂರಾಟ ನಡೆದಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಅಂಬೇಡ್ಕರ್ ಕುರಿತು ಒಬ್ಬ ಯುವಕ ಸ್ಟೇಟಸ್ ಹಾಕಿದ, ಜೈ ಭೀಮ್ ಬದಲಾಗಿ ಜೈ ಭೀಮ್ ಸಾಗರ್ ಅಂತ ಹೇಳಿ ತಪ್ಪಾಗಿ ಒಂದಿಷ್ಟು ತನಗೆ ಗಮನಕ್ಕೆ ಬಾರದ ಹಿನ್ನೆಲೆಯಲ್ಲಿ ಸ್ಟೇಟಸ್ ಹಾಕಿದ. ಈ ವೇಳೆ ಸ್ಟೇಟಸ್ ನೋಡಿದಂತ ಕೆಲ ಯುವಕರು ಏನಿದ್ದಾರೆ, ಸ್ಟೇಟಸ್ ಇಟ್ಟಂತ ಯುವಕನಿಗೆ ಕೆಲ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡ್ತಿದಂತ ಈ ವೇಳೆ ಮಾತಿನ ಚಕಮಕಿ ಸಹ ಇಲ್ಲಿ ನಡೆಯುತ್ತೆ ಯುವಕ ಹಾಗೂ ಕೆಲ ಯುವಕರ ನಡುವೆ. ತದನಂತರ ಏನಂತಾರೆ, ಮಾತಿಗೆ ಮಾತು ಬೆಳೆದು ಎರಡು ಗುಂಪುಗಳ ನಡುವೆ ಗದ್ದಲ ಸ್ಟಾರ್ಟ್ ಆಗುತ್ತೆ. ಅನಂತರ ಗಲಾಟೆ ತಿರುಗಿ ಪರಸ್ಪರ ಕಲ್ಲು ತೂರಾಟ ಸಹ ನಡೆಸಿರುವಂತದ್ದು. ಈ ಒಂದು ಘಟನೆ ಪೊಲೀಸರ ಗಮನಕ್ಕೆ ಬರುತ್ತದಂತೆ ರಾಯಬಾಗ್ ಪೊಲೀಸರು ಸಹ ಬೆಕ್ಕೇರಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಹತೋಟಿಗೆ ತರುವಂತ ಪ್ರಯತ್ನ ಸಹ ಮಾಡಿರುವಂತದ್ದು. ಈ ಒಂದು ಘಟನೆ ರಾಯಬಾಗ್ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕರಣ ಸಹ ದಾಖಲಾಗಿರುವಂತದ್ದು. ಮುಂಜಾಗ್ರತಾ ಕ್ರಮವಾಗಿ ಏನಂತಂದ್ರೆ ಬೆಕ್ಕೇರಿ ಗ್ರಾಮದಲ್ಲಿ ಕೆಎಸ್ಆರ್ಪಿ ತುಕಡಿಯನ್ನ ಸಹ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಡಯಾನ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸಹ ಈಗ ನಿರ್ಮಾಣವಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.